ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಪ್ರಥಮ ಬಾರಿಗೆ ಚುನಾವಣೆ ನಡೆಯುತ್ತಿದ್ದು, ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮಾಜಿ ಶಾಸಕ ಎ. ಮಂಜುನಾಥ್ ಅವರು ಕಲ್ಲುದೇವನಹಳ್ಳಿಯ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಲವಾರು ಮುಖಂಡರುಗಳು ಹಾಗೂ ಚುನಾವಣಾ ಅಭ್ಯರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಮಲೆಯಲ್ಲಿ ನಾಟ್ಯವಾಡುವಂತ ಮುದ್ದು ಮಲೆ ಮಾಯ್ಕರ ಪದಕೊಂತರವಗೆ ಮಾದಪ್ಪ
ಮೊದಲಿಗೆ ಮಹದೇಶ್ವರನ ಆಶೀರ್ವಾದವನ್ನು ಪಡೆದು ಪ್ರಾರಂಭಿಕವಾಗಿ ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ JDS ಪಕ್ಷದ ಬೆಂಬಲಿತ 11 ಜನ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಇಳಿದಿದ್ದಾರೆ. ಇವತ್ತು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತಿನಿಂದ ಈ ಭಾಗದ ಸುಮಾರು 16 ಗ್ರಾಮಗಳು ಏನು ಈ ಪತ್ತಿನ ಸಹಕಾರ ಸಂಘಕ್ಕೆ ಸೇರ್ತವೆ, ಎಲ್ಲ ಗ್ರಾಮಗಳಲ್ಲೂ ಹೋಗಿ ಯಾರು ಷೇರುದಾರರಿದ್ದಾರೆ, ಮತದಾರರ ಪಟ್ಟಿ ಅಂತ ನಾವೇನು ಕರಿತೇವೆ, ಅವರೆಲ್ಲರನ್ನು ಕೂಡ ಕೈ ಮುಗಿದು ವಿನಂತಿ ಮಾಡಿ ಸುಮಾರು 40 ವರ್ಷಗಳ ಕಾಲ ಒಂದೇ ಕುಟುಂಬದ ಸುಪರ್ತಿಗೆಯಲ್ಲಿರ್ತಕ್ಕಂಥ ಈ ಸೊಸೈಟಿಯನ್ನು, ಈ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ಇಲ್ಲೇನು ನಾವು 11 ಜನ ಸ್ಪರ್ಧೆಗೆ ಇಳಿಸಿದ್ದೇವೆ, ಅವರೆಲ್ಲರೂ ಕೂಡ ನಮಗೂ ಒಂದು ಅವಕಾಶ ಕೊಡಿ, ನಾವು ಕೂಡ ಆ ಸಹಕಾರ ಸಂಘದಲ್ಲಿ ಕೆಲಸವನ್ನು ನಿರ್ವಹಿಸಿ ನಾವು ಕೂಡ ಒಂದು ಬದಲಾವಣೆಯನ್ನು ತರುವಂಥ ಕೆಲಸ ಮಾಡ್ತೀವಿ ಎನ್ನುವಂಥ ಒಳ್ಳೆ ಮನಸ್ಸಿನಿಂದ ಇವತ್ತು ಹೊರಟಿದ್ದಾವೆ. ಇವತ್ತು ಈ 11 ಜನ ಏನು ಅಭ್ಯರ್ಥಿಗಳಿದ್ದಾರೆ, ಎಲ್ಲ ಮತದಾರರನ್ನ ಭೇಟಿಯಾಗಿ ಆ ಮತದಾರರಿಗೆ ಗೌರವ ಕೊಡುವುದರ ಜೊತೆಯಲ್ಲಿ, ಆ ಮತದಾರರನ್ನ ಗುರುತಿಸುವುದರ ಜೊತೆಯಲ್ಲಿ, ಆ ಮತದಾರರಿಗೆ ಸುಮಾರು 40 ವರ್ಷಗಳ ಕಾಲ ಮತ ಚಲಾಯಿಸುವಂಥ ಅವಕಾಶನೇ ಇಲ್ಲದಂಥ ಸಂದರ್ಭದಲ್ಲಿ ನಿಮಗೆ ಇವತ್ತು ಅವಕಾಶ ಸಿಕ್ಕಿದೆ, ನೀವು ನಮಗೆ ಮತ ಕೊಡುವಂಥ ಅವಕಾಶ ಸಿಕ್ಕಿದೆ, ಬದಲಾವಣೆ ತರುವಂಥ ಅವಕಾಶ ಸಿಕ್ಕಿದೆ. ನೀವು ಸ್ವತಂತ್ರವಾಗಿ ಯಾರು ನಿಮಗೆ ಒಳ್ಳೆಯವರಿದ್ದಾರೆ, ಯಾರು ನಿಮ್ಮನ್ನು ಸ್ಪಂದಿಸ್ತಾರೆ, ಈ ಬದಲಾವಣೆಯ ಪರ್ವದಲ್ಲಿ ಯಾರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಅವ್ರಿಗೆ ನೀವು ಗೆಲ್ಲಿಸ್ಕೊಡಿ ಎನ್ನುವಂಥ ವಿನಂತಿ ಮಾಡಲಿಕ್ಕೆ ಎಲ್ಲ ನಮ್ಮ 11 ಜನ ಅಭ್ಯರ್ಥಿಗಳು ಕೂಡ ಪ್ರತಿ ಮತದಾರರ ಮನೆಯನ್ನು ಮುಟ್ಟುವಂಥ ಕೆಲಸ ಇವತ್ತಿಂದ ಆಗ್ತಾ ಇದೆ. ಸೊ ಈ ಚುನಾವಣೆ ಅನಿವಾರ್ಯವಾಗಿತ್ತು. ಇಲ್ಲಿ ಮುಕ್ತವಾದಂಥ ಆಯ್ಕೆ ನಡೀತಿರಲಿಲ್ಲ. ಇವತ್ತು ಯಾರು ಈ ಪತ್ತಿನ ಸಹಕಾರದ ಸಂಘದ ಶೇರನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಮುಕ್ತವಾದಂಥ ಅವಕಾಶ ಇವತ್ತಿನವರೆಗೂ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ದಾಗಿದೆ. ನಾವೆಲ್ಲರೂ ಕೂಡ ಚುನಾವಣೆ ಮಾಡೋಣ, ಚುನಾವಣೆ ಎದುರಿಸೋಣ. ಗೆಲುವು ಸೋಲು ಆ ಪರಮಾತ್ಮನಿಗೆ ಬಿಟ್ಟಿದ್ದು. ಯಾರು ಮತದಾರರಿದ್ದಾರೆ ಅವ್ರ ಕೈಯಲ್ಲಿ ಗೆಲುವು ಸೋಲು ಇರ್ತದೆ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಅವರ ಪಾದವನ್ನು ಮುಟ್ಟುವಂಥ ಕೆಲಸ 11 ಜನ ಅಭ್ಯರ್ಥಿಗಳು ನಾವು ಮಾಡೋಣ ಅಂತ ನಾವೆಲ್ಲ ಕುಳಿತು ಮಾತಾಡಿದಾಗ ಎಲ್ಲರೂ ಒಪ್ಪಿ ಇವತ್ತು ಎಲ್ಲರೂ ಕೂಡ ಮೊದಲಿಗೆ ಮಹದೇಶ್ವರನಲ್ಲಿ ಹರಕೆ ಇಟ್ಟು ಪರಮಾತ್ಮ ನಮ್ಮನ್ನು ಈ ಸೊಸೈಟಿ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡು, ನಾವು ಕೂಡ 5 ವರ್ಷಗಳ ಕಾಲ ಸೇವೆ ಮಾಡ್ತೀವಿ ಅನ್ನುವಂಥ ಒಳ್ಳೆ ಮನಸ್ಸಿನಿಂದ ಇವತ್ತು ಹೊರಟಿದ್ದಾಗಿದೆ. ಸೊ ಅದಕ್ಕೆ ನಮ್ಮ 11 ಜನ ಅಭ್ಯರ್ಥಿಗಳಿಗೂ ಶುಭವಾಗಲಿ, ಆ ಪರಮಾತ್ಮ ಇವ್ರಿಗೆ ಜಯ ತಂದು ಕೊಡಲಿ, ಮತದಾರರಿಗೆ ಒಳ್ಳೆ ಮನಸ್ಸನ್ನು ಕೊಟ್ಟು ಬದಲಾವಣೆಯನ್ನು ಬಯಸುವಂಥ ಮತದಾರರ ಮನಸ್ಸೇನಿದೆ ಇವತ್ತು ಅವಕಾಶ ಅವ್ರಿಗೆ ಮುಕ್ತವಾಗಿ ಸಿಕ್ಕಿದ್ದಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿಂದ ಪ್ರಾರಂಭವನ್ನು ಏನು ಅಜೆಂಡಾ ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದೀರಾ? ಅಜೆಂಡಾ ಏನಿಲ್ಲ, 40 ವರ್ಷದಿಂದ ಚುನಾವಣೆ ನಡೆದಿರಲಿಲ್ಲ. ಆಯ್ಕೆ ಕೂಡ ಒಂದು ಪಾರಾಗಿ ನಡೀತಾ ಇತ್ತು, ಒಂದು ಪರವಾಗಿ ನಡೀತಾ ಇತ್ತು. ಅದನ್ನು ವಿರೋಧಿಸಿ ಇವತ್ತು ನಾವು ಚುನಾವಣೆಗೆ ನಮ್ಮೆಲ್ಲ ಅಭ್ಯರ್ಥಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಸೊ ಇದೇ ಅಜೆಂಡಾ. ಎಷ್ಟು ವೋಟರ್ಸ್ ಇದ್ದಾರೆ ಸರ್? ಸಾಲಗಾರರ ಕ್ಷೇತ್ರದಲ್ಲಿ ಸುಮಾರು 1200 ಜನ ಮತದಾರರಿದ್ದಾರೆ. ಸಾಲಗಾರ ಅಲ್ಲದ ಒಂದು ಕ್ಷೇತ್ರಕ್ಕೆ ನಡೆಯುವಂಥ ಒಬ್ಬ ಅಭ್ಯರ್ಥಿಗೆ ನಡೆಯುವಂಥ 140 ಮತದಾರರಿದ್ದಾರೆ. ಸೊ ಅವ್ರನ್ನೆಲ್ಲ ಮುಟ್ಟುವಂಥ ಕೆಲಸ ಆಗ್ತದೆ. ನಿಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ಆಯಿತಾ? ಸಂಪೂರ್ಣ ವಿಶ್ವಾಸ ಇದೆ, ನಮ್ಮೆಲ್ಲರ ಆತ್ಮವಿಶ್ವಾಸ. ಈ ಮಾಗಡಿ ತಾಲೂಕಿನಲ್ಲಿ
ಆತ್ಮವಿಶ್ವಾಸದಿಂದನೇ ಚುನಾವಣೆಗಳು ನಡ್ಕೊಂಬಂದಿರೋದು. ಯಾರನ್ನೂ ಖರೀದಿ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹಣ ಇರ್ಬೋದು, ಅವ್ರ ಹತ್ರ ಅಧಿಕಾರ ಇರ್ಬೋದು, ಅವರು ಸತತವಾಗಿ 30 ವರ್ಷ 40 ವರ್ಷ ಅವ್ರ ಮನೇಲಿ ಅಧಿಕಾರ ಮಾಡಿಕೊಂಡಿರ್ಬೋದು. ಆದರೆ ಜನ ಇವತ್ತು ತೀರ್ಮಾನ ಮಾಡ್ತಾರೆ, ಅಧಿಕಾರ ಕೊಟ್ಟು ಮನೆಗೆ ಅಧಿಕಾರ ಕೊಡೋದು ಬೇಡ, ಬದಲಾವಣೆ ಮಾಡೋಣ ಅಂಥೇಳಿ ಜನ ತೀರ್ಮಾನ ಮಾಡಿ ಜನ ಆಶೀರ್ವಾದ ಮಾಡ್ತಾರೆ. ಈ ಹಿಂದೆ ಪಾರದರ್ಶಕ ಚುನಾವಣೆ ನಡೀತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ? ಯಾಕೆ ಪಾರದರ್ಶಕ ಚುನಾವಣೆ ಯಾಕೆ ನಡೀತಾ ಇರಲಿಲ್ಲ? ಇಲ್ಲ, ಅವ್ರ ಕಪಿಮುಷ್ಟಿನಲ್ಲಿತ್ತು. ಅವ್ರ ಕಪಿಮುಷ್ಟಿನಲ್ಲಿ ಈ ಚಕ್ರಬಾವಿ ಚುನಾವಣೆ, ಈ ಪತ್ತಿನ ಸಹಕಾರ ಸಂಘ ಇತ್ತು. ಆ ಕಪಿಮುಷ್ಟಿಯನ್ನು ಬೆಳೆಸಬೇಕು ಅಂತೇಳಿ ಎಲ್ಲ ನನ್ನ ಯುವಕ ಸ್ನೇಹಿತರು, ಹಿರಿಯರು, ನಮ್ಮ ಹೆಣ್ಮಕ್ಳು ಎಲ್ಲ ಸೇರಿ ಇವತ್ತು ಅವ್ರ ಕಪಿಮುಷ್ಟಿಯಿಂದ ಈ ಸೊಸೈಟಿಯನ್ನು ಆಚೆ ತರಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಅದ್ರ ಫಲಾಪೇಕ್ಷತೆ ದೇವ್ರಿಗೆ ಬಿಟ್ಟಿದ್ದು, ಈ ಮತದಾರಂಗೆ ಬಿಟ್ಟಿದ್ದು. ತಾಲೂಕಿನಲ್ಲಿ ಮುಂದಿನ ಚುನಾವಣೆಗೆ ನಿಮ್ಮ ಸಂಘಟನೆ ಹೆಂಗಿದೆ ಸರ್? ತಾಲೂಕಿನಲ್ಲಿ ಮುಂದಿನ ಚುನಾವಣೆಗಳಿಗೆ ನಿಮ್ಮ ಸಂಘಟನೆ ಹೆಂಗಿದೆ ಸರ್? ಮುಂದಿನ ಚುನಾವಣೆ ನಮ್ಮ ಸಂಘಟನೆ ಯಾವತ್ತು ನಾವು ಸೋತಾಗಿಂದನೂ ನಮ್ಮ ಸಂಘಟನೆ ನಡೀತಾನೆ ಇದೆ. ನಾವಿಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ. ನಮ್ಮ ಕಾರ್ಯಕರ್ತರು ಈ ಕ್ಷೇತ್ರದ ಅಭಿವೃದ್ಧಿ, ಪಾಪ ಇವತ್ತು ಎಲ್ಲ ನೀರಾವರಿ ಇದೆಲ್ಲ ಅವ್ರಿಗೆ ಜ್ಞಾಪಕ ಬಂದಿದೆ. ನಾನು ಗೆದ್ದಾಗಿಂದನೇ ನೀರಾವರಿ ನಮಗೆ ಇವತ್ತು ಏನು ವೈಜಿಗುಡ್ಡ ಮಂಚದ ಮೇಲೆ ತುಂಬಿಸಿದ್ರು ಕುಮಾರಣ್ಣವರು 540 ಕೋಟಿ ಯೋಜನೆನ, ಅದನ್ನು ಇವತ್ತು ಬೇರೆ ಕೆರೆಗಳು ತುಂಬಿಸ್ತೀವಿ ಅಂತ ಹೊರಟಿದ್ದಾರೆ. ಹಿಂದೆ ಅದಕ್ಕೆಲ್ಲ ನಾನೇ ಕಾಯಕಲ್ಪ ಮಾಡಿಸಿದ್ದೆ. ಸೊ ಇದು ಹೊರಟಿದ್ದಾರೆ, ಸಂತೋಷ. ಅವ್ರ ಸರ್ಕಾರ ಇದೆ, ಕೆಲಸ ಮಾಡಲಿ. ಆದರೆ ಇವತ್ತು ಶಾಸಕರ ಸಹೋದರರೇ ಈ ಚುನಾವಣೆಗೆ ನಿಂತು ಈ ಸೊಸೈಟಿ ಚುನಾವಣೆ ಮಾಡುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ನಮಗೂ ಕೂಡ ಎಲ್ಲೋ ಒಂದು ಕಡೆ ಸಂತೋಷವೂ ಇದೆ, ಒಂದು ಕಡೆ ದುಃಖವೂ ಇದೆ. ನೋಡೋಣ, ತೀರ್ಮಾನ ಮಾಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.